ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಏನೆಲ್ಲ ವಿದ್ಯಾರ್ಥಿಗಳು PUC ಬರೆದಂಥ ವಿದ್ಯಾರ್ಥಿಗಳು ಈಗಾಗಲೇ KCET ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡು ಈಗಾಗಲೇ ಇನ್ನು 5 ಡೇಸ್ ಅಷ್ಟೇ ಇರೋದು. ಈ ಎಕ್ಸಾಮ್ ಹಾಲಲ್ಲಿ ಏನೆಲ್ಲ ಪ್ರೊಸೆಸ್ನ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಏನೆಲ್ಲ ಅವರು ಡೀಟೇಲ್ಸ್ನ ಚೆಕ್ ಮಾಡ್ತಾರೆ, ಏನೆಲ್ಲ ನೀವು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ, ಎಕ್ಸಾಮ್ ಹಾಲಲ್ಲಿ ಏನೆಲ್ಲ ನೀವು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗುತ್ತೆ, ಯಾವ ರೀತಿ ಅವರು ಏನೆಲ್ಲ ನಿಮಗೆ ಇದನ್ನು ವೆರಿಫೈ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನು KCET ಎಕ್ಸಾಮ್ನ ತಗೊಂಡಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ಈ ಒಂದು KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಪ್ರತಿಯೊಬ್ಬರು ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ, ಈಗ ಯಾರೆಲ್ಲ ಒಂದು ಎಕ್ಸಾಮ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಮಾಡಿರೋಂಥ ಪಾಸ್ವರ್ಡ್ನ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಇಂತಿಷ್ಟು ಟೈಮ್ ಅಂತ ಇರುತ್ತೆ ಮತ್ತು ಡೇಟ್ ಅಂತ ಅವರು ಫಿಕ್ಸ್ ಮಾಡಿರ್ತಾರೆ. ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ 3 ಫೇಸನ್ನು ಅವರು ಕೊಟ್ಟಿದ್ದಾರೆ. ನೀವು ಒಂದು ಮೊದಲನೇ ಫೇಸು ನಿಮ್ಮ ಹಾಲ್ ಟಿಕೆಟ್ ಆಗಿರುತ್ತೆ, ಯಾವ ಎಕ್ಸಾಮ್ ಸೆಂಟರ್, ಯಾವ ಡೇಟು ಮತ್ತು ಟೈಮಿಂಗ್ಸ್ ಎಲ್ಲ ಇರುತ್ತೆ ಮೊದಲನೇ ಫೇಜಲ್ಲಿ. ಎರಡನೇ ಫೇಜಲ್ಲಿ ಆ ಒಂದು ಎಕ್ಸಾಮ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಇರುತ್ತೆ. ಏನೆಲ್ಲ ಡ್ರೆಸ್ ಕೋಡ್ ಬೇಕು, ಏನೆಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಅಲೋ ಮಾಡಲ್ಲ, ಏನೆಲ್ಲ ನೀವು ತೊಗೊಂಡೋಗ್ಬೇಕಾಗುತ್ತೆ, ಎಲ್ಲ ಒಂದು ಡೀಟೇಲ್ಸ್ ಕೂಡ ಎರಡನೇ ಫೇಜಲ್ಲಿರುತ್ತೆ. ಅದನ್ನು ಫುಲ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಒಂದು OMR ಸೀಟ್ ಇದೆ. ಎಲ್ಲ ವಿದ್ಯಾರ್ಥಿಗಳು ಆ ಒಂದು OMR ಸೀಟ್ನ ಪ್ರಾಕ್ಟೀಸ್ ಮಾಡಿ, ಒಂದಲ್ಲ 2 ಬಾರಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆ ಒಂದು OMR ಸೀಟ್ನ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಎಕ್ಸಾಮ್ ಸೆಂಟರ್. ಈಗ ನಾವು ಈ ರೀತಿಯಾಗಿ ನೀವು ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ ಅಂತ ತಿಳ್ಕೊಂಡು ನೀವು ಹಾಲ್ ಟಿಕೆಟಲ್ಲಿ ಚೆಕ್ ಮಾಡಿದರೆ 23 ಏಪ್ರಿಲ್ ಇನ್ನು 5 ಡೇಸ್ ಇದೆ. ಬೆಳಿಗ್ಗೆ 10:30ಕ್ಕೆ ಫಿಸಿಕ್ಸ್ ಇರುತ್ತೆ, 11:50 ತನಕ. ಮಧ್ಯಾಹ್ನ ಅವತ್ತು 23ನೇ ತಾರೀಕು ಕೆಮಿಸ್ಟ್ರಿ ಇರುತ್ತೆ, 2:30ರಿಂದ 3:50 ತನಕ. ಮತ್ತು 24 ಏಪ್ರಿಲ್ ಏನಿರುತ್ತೆ ಅವತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ, ಬೆಳಗ್ಗೆ 10:30ರಿಂದ 11:50 ತನಕ. ಮತ್ತು ಅದೇ ಮಧ್ಯಾಹ್ನ 24ನೇ ತಾರೀಕು ಅದೇ ಮಧ್ಯಾಹ್ನ 2:30ರಿಂದ 3:50 ತನಕ ಬಯಾಲಜಿ ಇರುತ್ತೆ. ಈ ರೀತಿಯಾಗಿ ಒಂದು ದಿನಕ್ಕೆ 2 ಪೇಪರ್ ಥರ ನೀವು ಬರಿತಾ ಹೋಗಿ. ಈ ಒಂದು 10:30ರಿಂದ 11:50 ಏನು 11:50 ಎಕ್ಸಾಮ್ ಟೈಮ್ ಇದೆಯೋ ಆ ಒಂದು ಎಕ್ಸಾಮ್ ಟೈಮಲ್ಲಿ 10:30 ಒಳಗಡೆ ಏನೆಲ್ಲ ಪ್ರೋಸೆಸ್ನ ನಡೆಸ್ತಾರೆ ಒಂದು KCET ಎಕ್ಸಾಮ್ ಸೆಂಟರು ನಿಮಗೆ ಏನೆಲ್ಲ ಇದನ್ನು ಪ್ರೋಸೆಸ್ನ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರೆಲ್ಲ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಈಗಲೇ ತಕ್ಷಣವೇ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ನಿಮಗೆ ಏನೆಲ್ಲ ಒಂದು ಡ್ರೆಸ್ ಕೋಡ್ ಇಟ್ಟಿದ್ದಾರೆ ಅಂದರೆ ಕೋಡ್ ಬಗ್ಗೆ ನೀವು ಮನೆಯಿಂದ ಓಡಬೇಕಾದ್ರೆ ಡ್ರೆಸ್ ಕೋಡ್ನ ಏನೆಲ್ಲ ಅವರು ಚೆಕ್ ಮಾಡ್ತಾರೆ. ಈಗ ಗರ್ಲ್ಸ್ ಸ್ಟೂಡೆಂಟ್ಗೆ ನಾವು ಡ್ರೆಸ್ ಕೋಡ್ನ ನೋಡೋದಾದರೆ ನೀವು ಟ್ರೆಡಿಷನಲ್ ಡ್ರೆಸ್ನ ಅಲೋ ಇಲ್ಲ, ಸಿಂಪಲ್ ಡ್ರೆಸ್ ಇರಬೇಕು. ಮತ್ತು ಯಾವುದೇ ಹೆಚ್ಚು ವರ್ಕ್ ಇರೋ ಅಂಥ ಡ್ರೆಸ್ ಕೋಡ್ಗಳನ್ನು ನೀವು ಹಾಕ್ಕೊಂಡು ಹೋಗಂಗಿಲ್ಲ, ಡ್ರೆಸ್ಗಳನ್ನು ಹಾಕ್ಕೊಂಡು ಹೋಗಂಗಿಲ್ಲ. ಈಗ ಅಂದರೆ ಸಿಂಪಲ್ ಆಗಿರಬೇಕು. ಮತ್ತು ಮೇನ್ ಇಂಪಾರ್ಟೆಂಟ್ ಬಾಯ್ಸ್ ಅಥವಾ ಗರ್ಲ್ಸ್ ಸ್ಟೂಡೆಂಟ್ ಆಗಿರಲಿ ಅವರಿಗೆ ಜೀನ್ಸ್ ಪ್ಯಾಂಟ್ ಅಲೋ ಇರಲ್ಲ. ಮತ್ತು ಹೆಚ್ಚು ಪ್ಯಾಕೆಟ್ ಇರೋವಂಥ ಅಂದರೆ ಜೇಬ್ ಇರೋವಂಥ ಪ್ಯಾಂಟ್ಸ್ ಆಗಿರಲಿ ಶರ್ಟ್ ಆಗಿರಲಿ ಯಾವುದೇ ಕೂಡ ಅಲೋ ಇರಲ್ಲ. ಅದೇ ರೀತಿ ಹೆಚ್ಚು ಜಿಪ್ ಇರೋವಂಥ ಶರ್ಟ್ ಅಥವಾ ಪ್ಯಾಂಟ್ ಕೂಡ ಅಲೋ ಮಾಡಲ್ಲ. ಮತ್ತು ಹೆಚ್ಚು ಬಟನ್ ಇರೋವಂಥ ಒಂದು ಪ್ಯಾಂಟ್ ಅಥವಾ ಶರ್ಟ್ಗಳನ್ನು ಅಲೋ ಮಾಡಲ್ಲ. ಸಿಂಪಲ್ ಆಗಿ ನಾವು ಹೇಳೋದಾದರೆ ಜಿಪ್ಸ್ ಹೆಚ್ಚಿರಬಾರ್ದು, ಮತ್ತು ಪ್ಯಾಕೆಟ್ಸ್ ಇರಬಾರ್ದು, ಮತ್ತು ಕಾಲರ್ಸ್ ಗಂಡು ಮಕ್ಕಳಿಗೆ ಹೇಳೋದಾದರೆ ಫುಲ್ ಶರ್ಟ್ ಇರಬಾರ್ದು, ಮತ್ತು ಕಾಲರ್ ಇರೋವಂಥ ಶರ್ಟನ್ನು ಕೂಡ ಅಲೋ ಮಾಡಲ್ಲ. ಸಿಂಪಲ್ಲಾಗಿ ಹೇಳೋದಾದರೆ ಗಂಡು ಮಕ್ಕಳಿಗೆ ಟೀ ಶರ್ಟ್ನ ಅಲೋ ಮಾಡ್ತಾರೆ, ಅದು ಫುಲ್ ಇರಬಾರ್ದು, ಹಾಫ್ ಟೀ ಶರ್ಟ್. ಮತ್ತು ಯಾವುದೇ ಪ್ಯಾಕೆಟ್ಸ್ ಇರಬಾರ್ದು ಅಂದರೆ ಜೇಬ್ ಇರಬಾರ್ದು. ಮತ್ತು ಸಿಂಪಲ್ ಆಗಿರೋವಂಥ ಒಂದು ಪ್ಯಾಂಟ್ ಇರಬೇಕು. ಹೆಚ್ಚಿಗೆ ಅದರಲ್ಲಿ ಜಿಪ್ ಇರಬಾರ್ದು, ಪ್ಯಾಕೆಟ್ ಇರಬಾರ್ದು, ಮತ್ತು ಬಟನ್ಸ್ ಇರಬಾರ್ದು. ಆ ರೀತಿಯಾಗಿ ಡ್ರೆಸ್ ಕೋಡ್ನ ಅವರು ಅಲೋ ಮಾಡ್ತಾರೆ. ಇಲ್ಲ ಅಂದರೆ ಅಲೋ ಮಾಡಲ್ಲ. ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಡಿಜಿಟಲ್ ಮೆಷಿನ್ನ ನಿಮಗೆ ಇದನ್ನ ಮಾಡಿ ಎಲ್ಲ ಒಂದು ಚೆಕಪ್ನ ಮಾಡ್ತಾರೆ. ಅದಾದಮೇಲೆ ನಾವು ಇನ್ಸ್ಟ್ರೂಮೆಂಟ್ಗಳನ್ನು ಏನೆಲ್ಲ ತಗೊಂಡು ಹೋಗಬಾರ್ದು ಅನ್ನೋದಾದರೆ ನಿಮಗೆ ಸ್ಮಾರ್ಟ್ ವಾಚ್ ಆಗಲಿ, ಕ್ಯಾಲ್ಕುಲೇಟರ್ ಆಗಿರಲಿ,
ಡಿಜಿಟಲ್ ಬ್ಲೂಟೂತ್ ಆಗಿರಲಿ, ಫೇಸ್ ಮೇಕರ್, ಈ ಥರದ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಅವರು ಅಲೋ ಮಾಡಲ್ಲ. ವೈಫೈಗೆ ಸಂಬಂಧಪಟ್ಟ ಮತ್ತು ಮೊಬೈಲಿಗೆ ಸಂಬಂಧಪಟ್ಟ ಯಾವುದೇ ಒಂದು ಈ ಥರದ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಗಳನ್ನು ಅಲೋ ಮಾಡಲ್ಲ. ಹಾಗಾದರೆ ನಮಗೆ ವಾಚ್ ಇರಲ್ಲ, ನಾವು ಯಾವ ರೀತಿ ಟೈಮ್ಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ನೀವು ವಿದ್ಯಾರ್ಥಿಗಳು ಕೇಳಬಹುದು. ಹಾಗಾಗಿ ಒಂದು KCET ಅವರು 7 ಬೆಲ್ಸ್ಗಳನ್ನು ಮಾಡ್ತಾರೆ. ಆ 7 ಬೆಲ್ಗಳನ್ನು ನೀವು ಅರ್ಥ ಮಾಡ್ಕೊಂಡು ಎಕ್ಸಾಮ್ನ ಮಾಡಬೇಕಾಗುತ್ತೆ. 7 ಬೆಲ್ಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಬೆಲ್ ಯಾವುದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ, ಎರಡನೇ ಬೆಲ್ ಯಾವುದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಮೂರನೇ ಬೆಲ್ನ ಮಾಡಿದಾಗ ಯಾವ ರೀತಿ, ಈ ರೀತಿ 7 ಬೆಲ್ಗಳನ್ನು ಕೊಡ್ತಾರೆ. ಆ 7 ಬೆಲ್ಗಳು ನಿಮಗೆ ಯಾವ್ಯಾವುದು ನಿಮಗೆ ಸೂಚಿಸುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ನೀವು ಈಗಾಗಲೇ ನಿಮಗೆ ಕೊಟ್ಟಿರುವಂಥ ಒಂದು ಏನು ನಿಮ್ಮ PUC ಕಾಲೇಜ್ಗಳಲ್ಲಿ ನಿಮಗೆ ಈಗಾಗಲೇ ದಿಕ್ಸೂಚಿ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಲಾಸ್ಟ್ ಪೇಜಲ್ಲಿ ಇದೆ. ಈ 7 ಬೆಲ್ಗಳ ವಿವರವನ್ನು ಅಲ್ಲಿ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ನೋಡಿಲ್ಲ ಅಂದರೆ ನಾನು ಇಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಏನೆಲ್ಲ ಅವರು ಪ್ರೋಸೆಸ್ನ ಮಾಡ್ತಾರೆ. ಯಾಕೆಂದರೆ ನಿಮ್ಮ ಹತ್ರ ಯಾವುದೇ ಒಂದು ವಾಚನ್ನು ಅದು ಅಲೋ ಮಾಡಲ್ಲ. ಸ್ಮಾರ್ಟ್ ವಾಚ್ ಆಗಿರಲಿ, ಮಾಮೂಲಿ ವಾಚ್ ಆಗಿರಲಿ, ಯಾವುದೇ ಒಂದು ಡಿಜಿಟಲ್ ಇರೋವಂಥ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ನ ಅಲೋ ಮಾಡಲ್ಲ. ಈಗಾಗಾದರೆ ನಾವು ಹೇಗೆ ಟೈಮಿಂಗ್ಸ್ನ ನಾವು ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಅಂತ ವಿದ್ಯಾರ್ಥಿಗಳು ತಿಳ್ಕೊಳ್ಳೋದಾದರೆ, ನಿಮಗೆ ಏನೆಲ್ಲ ಎಕ್ಸಾಮ್ ಸೆಂಟರ್ಗೆ ನೀವು ಹೋಗೋದಕ್ಕಿಂತ ಮುಂಚೆ 2 ಅವರ್ ಮುಂಚೆ ಅಲ್ಲಿ ಅಟೆಂಡ್ ಆಗಬೇಕಾಗುತ್ತೆ. ಯಾಕೆ 2 ಅವರ್ನ ನಿಮಗೆ ಮುಂಚೆ ಅವರು ಕೊಟ್ಟಿರ್ತಾರೆ ಅಂದರೆ ನಮಗೆ 10:30ಕ್ಕೆ ಎಕ್ಸಾಮ್ ಶುರು ಆಗುತ್ತೆ ಅಂದರೆ ನೀವು 8:30ಕ್ಕೆ ಅಲ್ಲಿ ಅಲೋ ಇರಬೇಕಾಗುತ್ತೆ. ಯಾವುದೇ ಒಂದು ಸಿಂಪಲ್ ಡ್ರೆಸ್ ಅಲ್ಲಿ ನೀವು ಹೋಗ್ಬೇಕಾಗುತ್ತೆ. 8:30ಕ್ಕೆ ನೀವು ಎಕ್ಸಾಮ್ ಸೆಂಟರ್ ನಿಮ್ಮ ಎಕ್ಸಾಮ್ ಸೆಂಟರ್ನ ನಿಮ್ಮ ಹಾಲ್ ಟಿಕೆಟಲ್ಲಿ ಬಂದಿರುತ್ತೆ, ಯಾವ ಎಕ್ಸಾಮ್ ಸೆಂಟರ್ ಅಂತ ಅಲ್ಲಿ ನೀವು ಚೆಕ್ ಮಾಡಿಕೊಂಡು ಅಲ್ಲಿಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಏನು 10:30ಕ್ಕೆ ಶುರು ಆಗುತ್ತೆ. ಯಾಕೆ ಆ 2 ಅವರ್ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ ಅಂದರೆ, ನಿಮ್ಮ ಎಲ್ಲ ಒಂದು ಪ್ರತಿಯೊಬ್ಬ ಸ್ಟೂಡೆಂಟ್ನ ಅವರು ಚೆಕ್ ಮಾಡಲಿಕ್ಕೆ 2 ಅವರ್ ಬೇಕಾಗುತ್ತೆ. ಇನ್ವೆಸ್ಟಿಗೇಟರ್ ಏನಿರ್ತಾರೋ ಅವರು ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಂದರೆ ನೀವು ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ID ಪ್ರೂಫ್ ಆಗಿ ಗೌರ್ಮೆಂಟಲ್ಲಿ ಕೊಟ್ಟಿರುವಂಥ ಫೋಟೋ ID ಇರಬೇಕು. ನಿಮ್ಮ ಒಂದು ಫೋಟೋ ಅಲ್ಲಿ ಇರೋವಂಥ ಒಂದು ID ಪ್ರೂಫ್ ಆಗಿರಬೇಕು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರಲಿ, ವೋಟರ್ ID ಆಗಿರಲಿ, ಪಾನ್ ಕಾರ್ಡ್ ಆಗಿರಲಿ ಅಥವಾ ಪಾಸ್ಪೋರ್ಟ್, ಈ ಥರ ಆ ಒಂದು ID ಕಾರ್ಡಲ್ಲಿ ನಿಮ್ಮ ಫೋಟೋ ಇರಬೇಕು. ಯಾಕೆ ಆ ಫೋಟೋ ID ಕಾರ್ಡನ್ನ ತಗೊಳ್ತಾರೆ ಅಂದರೆ ಅವರು ನಿಮಗೆ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಇನ್ವೆಸ್ಟಿಗೇಟರ್ ಏನಿರ್ತಾರೋ ಅವರು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ನೀವು ಅಪ್ಲೋಡ್ ಮಾಡಿರುವಂಥ ಫೋಟೋ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಲ್ಲಿ ಅಪ್ಡೇಟ್ ಆಗಿರುತ್ತೋ ಆ ಒಂದು ಫೋಟೋ ಮತ್ತು ನಿಮ್ಮ ಲೈವ್ ಫೋಟೋ 3ಕ್ಕೂ ಕೂಡ ಮ್ಯಾಚ್ ಇರಬೇಕು. ಆ ಮ್ಯಾಚ್ ಇರೋವಂಥ ಸ್ಟೂಡೆಂಟ್ನ ಒಳಗೆ ಅಲೋ ಮಾಡ್ತಾರೆ. ಮ್ಯಾಚ್ ಇಲ್ಲ ಅಂದರೆ ಆ ಸ್ಟೂಡೆಂಟ್ನ ಅಲೋ ಮಾಡಲ್ಲ. ಯಾಕೆಂದರೆ ಪಾರದರ್ಶಕತೆಯಿಂದ KCET ಎಕ್ಸಾಮ್ನ ನಡೆಸೋ ಒಂದು ದೃಷ್ಟಿಯಿಂದ ಈ ಒಂದು ಲೈವ್ ಫೋಟೋ ಕ್ಯಾಪ್ಚರ್ನ ಮಾಡ್ತಾ ಇದ್ದಾರೆ ಹೋದ ವರ್ಷದಿಂದ. ಈ ವರ್ಷನೂ ಕೂಡ ಅದೇ ಒಂದು ಅಲೋ. ನಾವು ಮೊದಲನೇ ಬೆಲ್ ಬಗ್ಗೆ ಒಂದು ಎಕ್ಸಾಮ್ ಏನು ಫಸ್ಟ್ ದಿನ ಬೆಳಿಗ್ಗೆ ಏನು ಫಿಸಿಕ್ಸ್ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ ಕೆಮಿಸ್ಟ್ರಿ ಇರುತ್ತೆ. ಆ ಒಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡೂ ಕೂಡ ಪ್ರೋಸೆಸ್ ಸೇಮ್ ಇರುತ್ತೆ. ಅವರು ನಿಮಗೆ 10:20ಕ್ಕೆ ನಿಮಗೆ ಮೊದಲನೇ ಬೆಲ್ ಮಾಡ್ತಾರೆ. ಆ ಒಂದು ಮೊದಲನೇ ಬೆಲ್ಲನ್ನ ಮಾಡಿದಾಗ ನೀವೇನ್ ಮಾಡಬೇಕಾಗುತ್ತೆ, ನೀವು ಯಾರು ನಿಮ್ಮ ರೂಮ್ ಮೇಲ್ವಿಚಾರಕರಿರ್ತಾರೋ ಅವರಿಗೆ ನಿಮ್ಮ ID ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ. ID ಪ್ರೂಫ್ ಅನ್ನ ತೋರಿಸಿ ನಿಮ್ಮ ಒಂದು ಏನು ರಿಜಿಸ್ಟರ್ ನಂಬರ್ ಬಂದಿರುತ್ತೋ ಆ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಆ ಕೊಠಡಿಯಲ್ಲಿ ಏನು ಆ ರೂಮಲ್ಲಿ ನಿಮ್ಮ ನಂಬರ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಆ ಪ್ಲೇಸಿಗೆ ನೀವು ಕೂರಬೇಕಾಗುತ್ತೆ. ID ಅನ್ನು ನೀವು ವೆರಿಫೈ ಆದಮೇಲೆ ನೀವು ಅಲ್ಲಿ ನಿಮ್ಮ ಒಂದು ನಂಬರ್ ಏನಿರುತ್ತೋ ಆ ನಂಬರ್ಗೆ ಹೋಗಿ ನೀವು ಅಲ್ಲಿ ಕೂರಬೇಕಾಗುತ್ತೆ. ಮೊದಲನೇ ಬೆಲ್ಲಿಗೆ ಹೋಗಿ ನೀವು ನಿಮ್ಮ ಪ್ಲೇಸಿಗೆ ಕೂತ ಮೇಲೆ ಯಾರು ನಿಮ್ಮ ರೂಮಿನ ಇನ್ವೆಸ್ಟಿಗೇಟರ್ ಇರ್ತಾರೋ ಅವರು ನಿಮಗೆ OMR ಸೀಟ್ನ ಕೊಡ್ತಾರೆ. ಅವರು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ನೀವು ಆ ಒಂದು 10:20ಕ್ಕೆ ಮೊದಲನೇ ಬೆಲ್ಲಲ್ಲಿ ನೀವು ನಿಮ್ಮ OMR ಸೀಟಲ್ಲಿ ಮೊದಲನೇದಾಗಿ ನಿಮ್ಮ ಹೆಸರನ್ನ ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕಾಗುತ್ತೆ. ನಾನು ಇನ್ನೊಂದು ವಿಷಯವನ್ನು ಹೇಳೋದಾದರೆ, ನೀವು ಯಾವುದೇ ಒಂದು ಜೆಲ್ ಪೆನ್ನನ್ನು ಇಲ್ಲಿ ಯೂಸ್ ಮಾಡೋ ಆಗಿಲ್ಲ. ಯಾಕೆಂದರೆ ನಿಮ್ಮ OMR ಸೀಟು ಡಿಜಿಟಲ್ ಇದರಲ್ಲಿ ಅವರು ಸ್ಕ್ಯಾನ್ ಮಾಡಿ ನಿಮ್ಮ ಮಾರ್ಕನ್ನು ಕಲೆಕ್ಟ್ ಮಾಡೋದು. ಯಾಕೆಂದರೆ ಆ ಒಂದು ಡಿಜಿಟಲ್ ಒಂದು ಸ್ಕ್ಯಾನರ್ ಹಾಕೋದ್ರಿಂದ ನಿಮ್ಮ OMR ಸೀಟ್ನ ನೀವು ಜೆಲ್ ಪೆನ್ ಏನಾದರೂ
ಬಳಸಿದರೆ ಆ ಒಂದು ಡಿಜಿಟಲ್ ಮೆಷಿನ್ ಏನೋ ಆ ಒಂದು ಜೆಲ್ ಇಂಕನ್ನು ಅದು ಅಲೋ ಮಾಡಲ್ಲ. ಹಾಗಾಗಿ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಜೆಲ್ಲು. ಹಾಗಾಗಿ ಪ್ರತಿ ವಿದ್ಯಾರ್ಥಿ ಕೂಡ 2 ಇಂಕನ್ನು ಬಳಸಬೇಕಾಗುತ್ತೆ. ಒಂದು ಬ್ಲೂ ಅಥವಾ ಬ್ಲ್ಯಾಕ್. ಯಾವುದು ನೀವು ಮೊದಲನೇದಾಗಿ ಯಾವ ಇಂಕನ್ನು ನೀವು ಶುರು ಮಾಡ್ತಿರೋ ಅದೇ ಇಂಕನ್ನು ಕೊನೆವರೆಗೂ ಬಳಸಬೇಕಾಗುತ್ತೆ. ಮಧ್ಯ ಆ ಒಂದು ಪೆನ್ ಏನಾದರೂ ಸರಿ ಹೊಂದಿಲ್ಲ ಅಂಥೇಳಿ ನೀವು ಮೊದಲು ಬ್ಲ್ಯಾಕ್ ಇಂಕಲ್ಲಿ ಶುರು ಮಾಡಿ ಮಧ್ಯದಲ್ಲಿ ಏನಾದರೂ ಬ್ಲೂ ಇಂಕನ್ನು ಬದಲಾಯಿಸಿದರೆ ಅದನ್ನು ಅಲೋ ಮಾಡಲ್ಲ. ಒಂದೇ ಥರದ 2-3 ಪೆನ್ಗಳನ್ನು ನೀವು ಇಟ್ಕೊಂಡು ಹೋಗೋದು ಒಳ್ಳೆಯದು. 2 ಕಲರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮೊದಲಿನಿಂದ ಲಾಸ್ಟಿನವರೆಗೆ ನೀವು ಬಳಸಬೇಕಾಗುತ್ತೆ. ಅದು ಬಾಲ್ ಪೆನ್ ನನ್ನ ಮಾತ್ರ. ನೀವು ನಿಮ್ಮ ಒಂದು OMR ಸೀಟ್ನ ಅವರು ಮೇಲ್ವಿಚಾರಕರು ಏನು ಕೊಡ್ತಾರೋ ಕ್ಯಾಪಿಟಲ್ ಹೆಸರಲ್ಲಿ ಯಾವ ಇಂಕನ್ನು ಬಳಸಬೇಕು ಅಂದ್ಕೊಂಡು ಬರೀತೀರೋ ಆ ಇಂಕಲ್ಲಿ ಶುರು ಮಾಡಿ. OMR ಸೀಟಲ್ಲಿ ನಿಮ್ಮ ಒಂದು CT ನಂಬರ್ನ ಅಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಏನು ಆಲ್ ಟಿಕೆಟಲ್ಲಿ CET ನಂಬರ್ ಅಂತ ಏನಿರುತ್ತೋ ಅದು 9 ಅಂಕೆಯ CET ನಂಬರ್ ಇರುತ್ತೆ. ಆ ನಂಬರ್ನ ಆ ಒಂದು ಬಾಕ್ಸಲ್ಲಿ ಸರ್ಕಲಲ್ಲಿ ನಿಧಾನವಾಗಿ ಸುತ್ತಬೇಕಾಗುತ್ತೆ. ಕರೆಕ್ಟಾಗಿ ಯಾವ ನಂಬರ್ ಮೊದಲಿರುತ್ತೋ ಆ ಮೊದಲ ನಂಬರಲ್ಲಿ ಮೊದಲ ಲೈನಲ್ಲಿ ಆ ನಂಬರಿಗೆ ನೀವು ಸುತ್ತ ಹೋಗ್ಬೇಕಾಗುತ್ತೆ. ಇದು 10:20ರಲ್ಲಿ ಮೊದಲನೇ ಬೆಲ್ ಆಗಿರುತ್ತೆ. ಈಗ ಮಧ್ಯಾಹ್ನ ಇದೇ ಥರ 2:20ಕ್ಕೆ ಬೆಲ್ ಮಾಡ್ತಾರೆ. ಇಲ್ಲಿ ಬೆಳಗ್ಗೆ 10:20ಕ್ಕಾದರೆ ಮೊದಲನೇ ಬೆಲ್ಲು, ಮಧ್ಯಾಹ್ನ 2:20ಕ್ಕೆ ಬೆಲ್ ಆಗುತ್ತೆ. ಅವಾಗಲೂ ಕೂಡ ಸೇಮ್ ಪ್ರೋಸೆಸ್ನ ಅವರು ನಿಮಗೆ ಶುರು ಮಾಡ್ತಾರೆ. ಎರಡನೆಯ ಬೆಲ್ಲನ್ನು ನಿಮಗೆ 10:30 ಮಧ್ಯಾಹ್ನ ಆದರೆ 2:30ಕ್ಕೆ ಬೆಲ್ಲನ್ನು ಮಾಡ್ತಾರೆ. 10:30ಕ್ಕೆ ಬೆಲ್ ಆದಾಗ ಡೆಪ್ಯೂಟಿ ಚೀಫ್ ಸೂಪರಿಂಟೆಂಡೆಂಟ್ ಏನಿರ್ತಾರೋ ಸೀಲ್ ಮಾಡಿದ ಒಂದು ಪ್ರಶ್ನೆ ಪತ್ರಿಕೆಯ ಬಂಡಲನ್ನು ಅವರು ಆ ಒಂದು ರೂಮಿಗೆ ತರ್ತಾರೆ. ಆವಾಗ ತಂದು ನಿಮ್ಮ ಎಲ್ಲ ಸಮಕ್ಷಮದಲ್ಲಿ ವಿದ್ಯಾರ್ಥಿಗಳ ಸಮಕ್ಷಮದಲ್ಲಿ ಆ ಒಂದು ಸೀಲನ್ನು ಓಪನ್ ಮಾಡ್ತಾರೆ. ಯಾವ ರೀತಿ OMR ಸೀಟ್ನ ಕೊಡ್ತಾರೋ ಅದೇ ರೀತಿ ಆ ಒಂದು ಪ್ರಶ್ನೆ ಪತ್ರಿಕೆ ಏನು ನಿಮ್ಮ ಕ್ವಶನ್ ಪೇಪರ್ ಇರುತ್ತೆ ಅದನ್ನು ಓಪನ್ ಮಾಡಿ ನಿಮ್ಮ ಸಾಕ್ಷಿ ಸಮೇತವಾಗಿ ಅವರು ನಿಮಗೆ ಓಪನ್ ಮಾಡಿ, ಅಂದರೆ ಅದು ಯಾವುದೇ ಒಂದು ಏನು ಔಟ್ ಆಗಿಲ್ಲ ಅಂದರೆ ಆ ಸೀಲು ಯಾವುದೇ ಕೂಡ ನಾವು ಔಟ್ ಮಾಡದೆ ನಿಮ್ಮ ಎದುರಿಗೆ ಅವರು ಆ ಸೀಲನ್ನು ಓಪನ್ ಮಾಡಿ ಕೊಡ್ತಾರೆ. ಆ ಓಪನ್ ಮಾಡಿ ಕೊಟ್ಟ ಮೇಲೆ ನೀವು ಏನು ಮೊದಲನೇದಾಗಿ ನೀವೇನು ಮಾಡಬೇಕಾಗುತ್ತೆ, OMR ಸೀಟಲ್ಲಿ ಆ ಒಂದು ಕ್ವಶನ್ ಪೇಪರ್ ಏನಿರುತ್ತೋ ಅದು ಯಾವ ಒಂದು ವರ್ಷನ್ ಕೋಡ್ A1 A2 A3 A4 ಅಂತ ಇರುತ್ತೆ. ನಿಮಗೆ ಕೊಟ್ಟಿರುವಂತಹ ಆ ಒಂದು ಕ್ವಶನ್ ಪೇಪರ್ ವರ್ಷನ್ ಕೋಡನ್ನು ನೀವಲ್ಲಿ ನಿಮ್ಮ OMR ಸೀಟಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಸರ್ಕಲ್ನು ಕೂಡ ಸುತ್ತಬೇಕಾಗುತ್ತೆ. ನೀವು ಇಷ್ಟು ನಿಮ್ಮ ಒಂದು ಏನು ಕ್ವಶನ್ ಪೇಪರ್ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಿಮ್ಮ OMR ಸೀಟಲ್ಲಿ ನಿಮ್ಮ ಹೆಸರನ್ನು ಬರೀತೀರಾ ಮೊದಲನೇ ಬೆಲ್ಲಲ್ಲಿ. ಎರಡನೇ ಬೆಲ್ಲಲ್ಲಿ ನಿಮಗೆ ಪೇಪರ್ ನಿಮಗೆ ಕ್ವಶನ್ ಪೇಪರ್ ಅಲೋ ಆಗುತ್ತೆ, ನಿಮ್ಮೆಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಾದಮೇಲೆ ನಿಮ್ಮ ವರ್ಷನನ್ನು ಹಾಕ್ತೀರಾ, ಎರಡನೇ ಬೆಲ್ಲಲ್ಲಿ ವರ್ಷನ್ ಕೋಡ್ನ ನಿಮ್ಮ ಒಂದು ಸಿಗ್ನೇಚರ್ನ ಹಾಕ್ತೀರಾ. ಆದರೆ ನಿಮಗೆ ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಆದಮೇಲೆ ನೀವು ಅದನ್ನು ಓಪನ್ ಮಾಡಲಿಕ್ಕೆ ಅವರು ಅವಕಾಶವನ್ನು ಕೊಡಲ್ಲ. ಯಾಕೆಂದರೆ ನಿಮಗೆ 10 ನಿಮಿಷ ಅವಕಾಶ ಇರುತ್ತೆ, ಕಾಲಾವಕಾಶ. ನಿಮಗೆ ಮೂರನೆಯ ಬೆಲ್ ಏನು 10:40ಕ್ಕೆ ಹೊಡೀತಾರೋ ಆ ಒಂದು ಮೂರನೇ ಬೆಲ್ ಅಲೋ ಆಗುತ್ತೋ ಆವಾಗ ನೀವು ಆ ಒಂದು ಪೇಪರ್ನ ನೀವು ಓಪನ್ ಮಾಡಬೇಕಾಗುತ್ತೆ, ಕ್ವಶನ್ ಪೇಪರ್ನ ಓಪನ್ ಮಾಡಬೇಕಾಗುತ್ತೆ. ಆಗ ನೀವು ಆ ಒಂದು ಪೇಪರ್ನ ಕ್ವಶನ್ ಪೇಪರ್ನ ನೀವು 10:40 ಏನು ಮೂರನೇ ಬೆಲ್ಲು ಹೊಡಿತಾರೋ ಆವಾಗ ನೀವು, ಅಥವಾ ಮಧ್ಯಾಹ್ನದಲ್ಲಿ 2:40ಕ್ಕೆ ಏನು ಹೊಡಿತಾರೋ, ನೀವು ಮಧ್ಯಾಹ್ನ ಬರೀತಾ ಇದ್ದಾಗ 2:40ಕ್ಕೆ ಹೊಡಿತಾರೆ, ಬೆಳಿಗ್ಗೆ ಬರೀತಾ ಇದ್ದಾಗ 10:40ಕ್ಕೆ ಹೊಡಿತಾರಲ್ಲ ಮೂರನೇ ಬೆಲ್ಲು, ಆಗ ನೀವು ಆ ಒಂದು ಕ್ವಶನ್ ಪೇಪರ್ನ ಓಪನ್ ಮಾಡಿ ನಿಮ್ಮ ಒಂದು OMR ಸೀಟಲ್ಲಿ ಆನ್ಸರ್ನ ಸುತ್ತಕ್ಕೆ ಶುರು ಮಾಡಬೇಕಾಗುತ್ತೆ. ಇಷ್ಟು 3 ಬೆಲ್ಗಳಲ್ಲಿ ನೀವು ಇಷ್ಟೆಲ್ಲ ಪ್ರೋಸೆಸ್ನ ಅವರು, ಯಾಕೆಂದರೆ ಇದು 3 ಬೆಲ್ಗಳ ಒಂದು ಏನಂದರೆ ಅರ್ಥ, ನಿಮ್ಮ ಹತ್ರ ವಾಚ್ ಇರಲ್ಲ, ಅಲೋ ಇರಲ್ವಲ್ಲ, ಅದಕ್ಕೆ ಅವರು ನಿಮಗೆ ಈ ಒಂದು 3 ಬೆಲ್ಲಲ್ಲಿ ಇಷ್ಟು ಅರ್ಥಗಳನ್ನು ಇಟ್ಟು ಅವರು 3 ಬೆಲ್ಲನ್ನು ಮಾಡ್ತಾರೆ. ಆದಮೇಲೆ ನೀವು ಏನು ಪೇಪರ್ನ ತೆಗೆದು ಬರೀಲಿಕ್ಕೆ ಶುರು ಮಾಡ್ತಿರೋ, ಯಾವ ವಿದ್ಯಾರ್ಥಿ ಯಾವುದಾದ್ರೂ ವಿದ್ಯಾರ್ಥಿ 3 ಬೆಲ್ಲ ಆದ ನಂತರ ಏನಾದರೂ ಆ ಒಂದು ಪರೀಕ್ಷಾ ಕೇಂದ್ರಕ್ಕೆ ಬಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಅಲೋ ಇರಲ್ಲ, ಅವ್ರನ್ನ ಹೊರಗೆ ಕಳಿಸ್ತಾರೆ. 3 ಬೆಲ್ಲು ಆಗೋದ್ರೊಳಗೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ
ಪರೀಕ್ಷಾ ಕೊಠಡಿಯಲ್ಲಿ ಇರಬೇಕಾಗ 3 ಬೆಲ್ ಆದ ನಂತರ ಯಾವುದೇ ವಿದ್ಯಾರ್ಥಿ ಕೂಡ ಅಲ್ಲಿ ಬಂದರೆ ಅವರಿಗೆ ಅಲೋ ಇರಲ್ಲ. ಇನ್ನು ನಾವು 4ನೇ ಬೆಲ್ಲಿಗೆ ಬಂದರೆ, ಅಂದರೆ 4ನೇ ಬಾರಿ ಹೊಡೆದಾಗ ಏನು ಅರ್ಥ ಅಂತ ನಾವು ತಿಳ್ಕೊಳ್ಳೋದಾದರೆ, ಮಧ್ಯಾಹ್ನನಾಗಿರ್ಬೋದು ಬೆಳಗ್ಗೆನಾಗಿರ್ಬೋದು, ಬೆಳಗ್ಗೆ ಎಕ್ಸಾಮ್ ಬರೀತಿದ್ದಾಗ ನಿಮಗೆ 4ನೇ ಬೆಲ್ಲು 11:10ಕ್ಕೆ ಆ ಒಂದು 4ನೇ ಬೆಲ್ಲು ಶುರುವಾಗುತ್ತೆ. ಅದೇ ನೀವು ಮಧ್ಯಾಹ್ನ ಬರಿಬೇಕಾದ್ರೆ 3:10ಕ್ಕೆ 4ನೇ ಬೆಲ್ಲು 3:10ಕ್ಕೆ ಶುರುವಾಗ. 4ನೇ ಬೆಲ್ಲಿನ ಅರ್ಥ ಏನು ಅಂದರೆ, ನಿಮ್ಮ ಎಕ್ಸಾಮ್ ಮುಗಿಲಿಕ್ಕೆ, ನೀವು ಬರೀಲಿಕ್ಕೆ ಇನ್ನು ಅರ್ಧ ಗಂಟೆ ಇದೆ ಅನ್ನೋ ಒಂದು ಎಚ್ಚರಿಕೆಯ ಗಂಟೆಯನ್ನು ಸೂಚಿಸುತ್ತೆ. ಈ 4ನೇ ಬೆಲ್ಲು ನಿಮಗೆ ಎಕ್ಸಾಮ್ ಕಂಪ್ಲೀಟ್ ಆಗಲಿಕ್ಕೆ ಇನ್ನು ಅರ್ಧ ಗಂಟೆ ಇದೆ ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನು ನಿಮಗೆ ಮೇಲ್ವಿಚಾರಕರು ತಿಳಿಸ್ತಾ ಇರ್ತಾರೆ. ಇನ್ನು 5ನೇ ಬೆಲ್ಲಿಗೆ ಬಂದರೆ, 5ನೇ ಬೆಲ್ಲು ಬೆಳಗ್ಗೆ 11:30ಕ್ಕಾಗುತ್ತೆ ಮತ್ತು ಮಧ್ಯಾಹ್ನ 3:30ಕ್ಕೆ. ಇದು ಇನ್ನು ನಿಮ್ಮ ಪರೀಕ್ಷೆ ಮುಗಿಯಲು 20 ನಿಮಿಷ ಬಾಕಿ ಇದೆ ಅಂತ. ನಿಮ್ಮ ಪರೀಕ್ಷೆ ಮತ್ತೆ 10 ನಿಮಿಷ ಆದಮೇಲೆ ಅವರು ಹೊಡಿತಾರೆ. ನಿಮ್ಮ ಒಂದು ಪರೀಕ್ಷೆ ಮುಗಿಲಿಕ್ಕೆ, ನಿಮ್ಮ ಒಂದು ಟೈಮ್ ಮುಗಿಲಿಕ್ಕೆ 2ನೇ ಎಚ್ಚರಿಕೆ ಗಂಟೆಯಾಗಿ ನಿಮಗೆ 20 ನಿಮಿಷ ಬಾಕಿ ಇದ್ದಂಗೆ ಅವರು ನಿಮಗೆ ಹೊಡಿತಾರೆ. ನಾವಿನ್ನು 6ನೇ ಬೆಲ್ ಬಗ್ಗೆ ಬರೋದಾದರೆ, 6ನೇ ಬೆಲ್ಲು ನಮಗೆ 11:45ಕ್ಕೆ ಹೊಡಿತಾರೆ ಮತ್ತು ಮಧ್ಯಾಹ್ನ 3:45ಕ್ಕೆ ಬೆಲ್ ಆಗುತ್ತೆ. ಈ ಒಂದು 11:45ಕ್ಕೆ ಮತ್ತು 3:45ಕ್ಕೆ ಆ ಬೆಲ್ಲಿನ ಒಂದು ಉದ್ದೇಶ ಏನು ಅಂದರೆ, ನಿಮಗೆ ಒಂದು ಕೊನೆಯ ಎಚ್ಚರಿಕೆ ಗಂಟೆ ಆಗಿರುತ್ತೆ. ನಿಮ್ಮ ಪರೀಕ್ಷೆ ಮುಗಿಲಿಕ್ಕೆ ಇನ್ನು 5 ನಿಮಿಷ ಕಾಲಾವಕಾಶ ಇದೆ ಅಂತೇಳಿ ನಿಮ್ಮ ಒಂದು 6ನೇ ಬೆಲ್ಲಿನ ಒಂದು ಸಂದೇಶವಾಗಿರುತ್ತೆ. ಅದೇ ನಾವು 7ನೇ ಬೆಲ್ಲಿಗೆ ಬಂದರೆ, 7ನೇ ಬೆಲ್ಲಿಗೆ ನಾವು ಬಂದರೆ 11:50ಕ್ಕೆ ಮತ್ತು 3:50ಕ್ಕೆ ನಿಮ್ಮ ಪರೀಕ್ಷೆ ಮುಕ್ತಾಯವಾಯಿತು. ಅಭ್ಯರ್ಥಿಗಳು ತಕ್ಷಣ ಬರೆಯುವುದನ್ನು ನಿಲ್ಲಿಸಬೇಕು. ಮೇಲ್ವಿಚಾರಕರು OM ಹಾಳೆಗಳನ್ನು ಸಂಗ್ರಹಿಸಬೇಕು. ಆ ಒಂದು ಕೊನೆಯ ಎಚ್ಚರಿಕೆಯ ಗಂಟೆ ಅಲ್ಲಿಗೆ 11:50ಕ್ಕೆ ಏನು ನಿಮ್ಮ ಟೈಮಿಂಗ್ಸ್ನ ಒಂದು KCETಯಿಂದ ಕೊಟ್ಟಿರ್ತಾರೋ ನಿಮ್ಮ ಹಾಲ್ ಟಿಕೆಟಲ್ಲಿ, ಅದು ಕೊನೆಯ ಒಂದು 7 ಬೆಲ್ಗಳ ಮುಖಾಂತರ ನಿಮ್ಮ KCET ಎಕ್ಸಾಮ್ನ ಕಂಪ್ಲೀಟ್ ಮಾಡ್ತಾರೆ. ಈ ರೀತಿ ಮೊದಲನೇ ಬೆಲ್ಲು ಏನನ್ನು ಸೂಚಿಸುತ್ತೆ, 2ನೇ ಬೆಲ್ಲು ಏನನ್ನು ಸೂಚಿಸುತ್ತೆ ಅಂಥೇಳಿ ನೀವು ಅರ್ಥ ಮಾಡಿಕೊಂಡು ಆ ಒಂದು ಬೆಲ್ಲಿಗೆ ಅನುಗುಣವಾಗಿ ನಿಮ್ಮ ಎಕ್ಸಾಮನ್ನು ಮಕ್ಕಳು, ಪ್ರತಿ ವಿದ್ಯಾರ್ಥಿಗಳು ಯಾವುದೇ ಟೆನ್ಷನ್ ಇಲ್ಲದೆ ನಿಧಾನವಾಗಿ OMR ಸೀಟ್ನ ತುಂಬ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಒಂದು 2 ನಿಮ್ಮ ಒಂದು ಹಾಲ್ ಟಿಕೆಟ್ ಕೊನೆಯ ಸೀಟಲ್ಲಿ OMR ಸೀಟ್ನ ಎಕ್ಸಾಮ್ ಹಾಲಲ್ಲಿ ಏನು ಕೊಡ್ತಾರೋ ಅದೇ ಥರದ OMR ಸೀಟ್ನ KCET ಅವರು ಕೊಟ್ಟಿದ್ದಾರೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮನೆಗೆ 1 ಅಲ್ಲ 2 ಬಾರಿ ಪ್ರಾಕ್ಟೀಸ್ ಮಾಡಿ. ಆಗ ನಿಮಗೆ ಎಕ್ಸಾಮ್ ಹಾಲಲ್ಲಿ ಸುಲಭ ಆಗುತ್ತೆ. ನಿಮ್ಮ ಒಂದು 7ನೇ ಬೆಲ್ಲು 11:50ಕ್ಕೆ ಮತ್ತು ಮಧ್ಯಾಹ್ನ 3:50ಕ್ಕೆ ಕಂಪ್ಲೀಟ್ ಆಗುತ್ತೆ. ಆವಾಗ ನೀವು ಎಕ್ಸಾಮ್ನ ಸ್ಟಾಪ್ ಮಾಡಬೇಕಾಗುತ್ತೆ. OMR ಸೀಟ್ನ ನಿಮ್ಮ ಕೊಠಡಿಯ ಇನ್ವೆಸ್ಟಿಗೇಟರ್ ಏನಿರ್ತಾರೋ ಅವರಿಗೆ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಎಕ್ಸಾಮ್ ಈ ರೀತಿಯಾಗಿ 7 ಬೆಲ್ಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ನಾವು ಡ್ರೆಸ್ ಕೋಡ್ನ ನೀವು ಕಂಪಲ್ಸರಿ ಒಂದಿಷ್ಟು ಆದಷ್ಟು ವಿದ್ಯಾರ್ಥಿಗಳು ಒಂದು ಸಿಂಪಲ್ ಡ್ರೆಸ್ಗಳನ್ನು ಯೂಸ್ ಮಾಡಿ. ಮತ್ತು ಹೆಣ್ಮಕ್ಳಿಗೆ ಮಂಗಳಸೂತ್ರ ಅಲೋ ಇರಲ್ಲ. ಅದೇ ರೀತಿ ಚಪ್ಪಲನ್ನು ಸ್ಯಾಂಡಲ್ನ ಯೂಸ್ ಮಾಡಿ. ಶೂಗಳು ಅಲೋ ಇರಲ್ಲ. ಅದೇ ರೀತಿ ವಾಟರ್ ಬಾಟ್ಲಿ, ನೀವು ವಾಟರ್ ಬಾಟ್ಲಿನ ತಗೊಂಡೇ ಹೋಗಬೇಕು ಅನಿಸೋದಾದರೆ ಟ್ರಾನ್ಸ್ಪರೆನ್ಸ್ ವೈಟ್ ಬಾಟ್ಲುಗಳು ಏನಿರುತ್ತೋ, ವಾಟರ್ ಕಾಣೋ ಥರ ಈ ಕಲ್ಲರ್ ವಾಟರ್ ಬಾಟಲ್ಗಳನ್ನು ಅಲೋ ಮಾಡಲ್ಲ ಅವರು. ಹೆಚ್ಚಿನದಾಗಿ ಟ್ರಾನ್ಸ್ಫರ್ ಇರೋವಂಥ ವಾಟರ್ ಬಾಟಲ್ಗಳನ್ನು ಎಲ್ಲ ವಿದ್ಯಾರ್ಥಿಗಳು ತಗೊಂಡೋಗಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ, ನಾನು ನಿಮಗೆ OMR ಸೀಟ್ನ ಒಂದಿಷ್ಟು ಶಾಂಪಲ್ನ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಹಾಲ್ ಟಿಕೆಟಲ್ಲಿ ಈ ಒಂದು ಎಲ್ಲ ಡೀಟೇಲ್ಸ್ ಕೂಡ ಇದೆ, ನೀವು ನೋಡ್ಕೋಬಹುದು. ನೀವು ನಿಮ್ಮ ಒಂದು KCET ವೆಬ್ಸೈಟ್ ಮುಖಾಂತರ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿರೋ ಅಡ್ಮಿಟ್ ಕಾರ್ಡ್ನ ಯಾರೆಲ್ಲ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಆ ಒಂದು ಅದರಲ್ಲಿ 3 ಪೇಜ್ ಇದೆ. ಆ 3 ಪೇಜಲ್ಲಿ 2 ಮತ್ತು 3ನೇ ಪೇಜು 2ನೇ ಪೇಜು ನಿಮಗೆ ಏನೆಲ್ಲ ಪ್ರೋಸೆಸ್ ಇದೆ, ಏನೆಲ್ಲ ಒಂದು ಡ್ರೆಸ್ ಕೋಡ್ ಇದೆ, ಏನೆಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಅಲೋ ಮಾಡಲ್ಲ, ಬೆಲ್ ಏನೆಲ್ಲ ಸೂಚಿಸುತ್ತೆ, ಏನೆಲ್ಲ ನೀವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಅಲ್ಲಿ ಏನೆಲ್ಲ ಒಂದು ಎಕ್ಸಾಮ್ ಹಾಲಲ್ಲಿ ಏನೆಲ್ಲ ನಡೀತದೆ ಅನ್ನೋದು ಎಲ್ಲ ಡೀಟೇಲ್ಸ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ಕೂಡ ಆದಷ್ಟು ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ಹಿಂಭಾಗದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಅವರು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಓದ್ಕೊಳ್ಳಿ.
ಈ OMR ಸೀಟ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು OMR ಸೀಟ್ನ ನೀವು ಪ್ರತಿ ವಿದ್ಯಾರ್ಥಿನೂ ಕೂಡ ಒಂದು ಕಾಪಿನ ಪ್ರಿಂಟ್ ತೊಗೊಂಡು, ಒಂದಲ್ಲ ಎರಡು ಕಾಪಿಗಳನ್ನು ಪ್ರಿಂಟ್ ತೊಗೊಂಡು ಇದಕ್ಕೆ ಪ್ರಾಕ್ಟೀಸ್ ಮಾಡಿ. ಅದು ಯಾವ ರೀತಿ ಅಂದರೆ ಈ ರೀತಿ ತುಂಬ ಚೆನ್ನಾಗಿ ಸರ್ಕಲ್ಗಳನ್ನು ಸುತ್ತಬೇಕಾಗುತ್ತೆ. ಯಾಕೆಂದರೆ ಅದು ಡಿಜಿಟಲ್ ಆಗಿ ಅವರು ಸ್ಕ್ಯಾನ್ ಮಾಡಿ ಈ OMR ಸೀಟ್ನ ಅವರು ಕೊಡೋದ್ರಿಂದ ಅಲ್ಲಿ ಯಾವುದೆಲ್ಲ ಸರಿಯಾಗಿ ನೀವು ಸುತ್ತಲಿಲ್ಲ ಅಂದರೆ ಅದು ಆ ಒಂದು ಡಿಜಿಟಲಲ್ಲಿ ಅದು ಲೆಕ್ಕ ಇರಲ್ಲ. ಹಾಗಾಗಿ ನೀವು ಕರೆಕ್ಟಾಗಿ ಬರೆದ್ರೂ ಕೂಡ ಆನ್ಸರ್ ಕರೆಕ್ಟ್ ಇರುತ್ತೆ, ಆದರೆ ನೀವು ಸರ್ಕಲ್ ಹಾಕೋದು ಮಿಸ್ಟೇಕ್ ಇದ್ದರೂ ಕೂಡ ಆಗಲ್ಲ. ಇಲ್ಲಿ ನಿಮ್ಮ ಮೊದಲನೇ ಏನಿದಿರುತ್ತೋ ಅದರಲ್ಲಿ ನೀವು ನಿಮ್ಮ ಒಂದು ಹೆಸರನ್ನು ನಿಮ್ಮ ಒಂದು ಹೆಸರನ್ನು ಇಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕಾಗುತ್ತೆ. ನೀವು ಯಾವ ಪೆನ್ನು, ಬ್ಲ್ಯಾಕ್ ಇಂಕ್ ಆದರೂ ಯೂಸ್ ಮಾಡಿ ಅಥವಾ ಬ್ಲೂ ಇಂಕ್, ಎಲ್ಲಿಂದ ಶುರು ಮಾಡ್ತೀರಾ, ಬ್ಲ್ಯಾಕಿಂದ ಶುರು ಮಾಡ್ತೀರಾ ಕೊನೆವರೆಗೂ ಬ್ಲ್ಯಾಕನ್ನೇ ಯೂಸ್ ಮಾಡಿ. ಬ್ಲೂ ಇಂದ ಶುರು ಮಾಡಿದರೆ ಕೊನೆವರೆಗೂ ಬ್ಲೂ ಅನ್ನೇ ಯೂಸ್ ಮಾಡಿ. ಆದರೆ ಒಂದೇ ಇಂಕನ್ನು ಯೂಸ್ ಮಾಡಬೇಕಾಗುತ್ತೆ, ಅದು ಬಾಲ್ ಪೆನ್ನನ್ನು ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಜೆಲ್ ಪೆನ್ನನ್ನು ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ನಿಮ್ಮ ಹೆಸರನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಎಂಟರ್ ಮಾಡಿ. ಇಲ್ಲಿ ನೀವು ನಿಮ್ಮ ಒಂದು CET ಸಂಖ್ಯೆ ಏನು 9 ಸಂಖ್ಯೆ ಇದೆಯಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಅಂತ ಇದೆ, ಆಗ ನೀವು ಇಲ್ಲಿ 1ನೇ ಲೈನಲ್ಲಿ 3ಗೆ ಬರಬೇಕಾಗುತ್ತೆ. ಇಲ್ಲಿ ನೀವು ಸುತ್ತಬೇಕಾಗುತ್ತೆ. ಇಲ್ಲಿ ಏನಾದರೂ 2ನೇ ನಂಬರು ನಿಮಗೆ 6 ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ 2ನೇ ಲೈನಲ್ಲಿ ಇಲ್ಲಿ 6 ಎಲ್ಲಿದೆಯೋ ಅಲ್ಲಿಗೆ ಬರಬೇಕಾಗುತ್ತೆ. ನಾವು ಈ ರೀತಿ ಸುತ್ತಬೇಕಾಗುತ್ತೆ. ಈ ರೀತಿ ನಾವು ಏನು ನಿಮ್ಮ CET ಸಂಖ್ಯೆಯನ್ನು ಇಲ್ಲಿ ಫಸ್ಟ್ ಎಂಟರ್ ಮಾಡಿ, ಆ ಲೈನಲ್ಲಿ ಏನು ನಂಬರ್ ಇರುತ್ತೋ ಆ ನಂಬರಿಗೆ ಬಂದು ಇಲ್ಲಿ ನೀವು ಸರ್ಕಲ್ನ ಸುತ್ತಬೇಕಾಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಯಾವುದೇ ಒಂದು ತಪ್ಪು ಒಂದು ಆಗದೆ ಇರೋ ಥರ ಈ ಒಂದು OMR ಸೀಟ್ನ ಪ್ರಾಕ್ಟೀಸ್ ಮಾಡಿ. ಈಗ ನಾನಿಲ್ಲಿ ಒಂದು 0 ಅಂತ ಕೊಡೋಣ. ಇಲ್ಲಿ 3 6 0, ಮೂರನೇದು 0 ಅಂದರೆ ಇಲ್ಲಿ 0 ಇರುತ್ತಲ್ಲ ಇದಕ್ಕೆ ಸುತ್ತಬೇಕು. ಇಲ್ಲಿ 2 ಅಂತ ತಿಳ್ಕೊಳ್ಳೋಣ. ಇಲ್ಲಿ 2ಗೆ ಬಂದು ಸುತ್ತಬೇಕಾಗುತ್ತೆ. ಈಗ ಇಲ್ಲಿ 7 ಅಂತ ತಿಳ್ಕೊಳ್ಳೋಣ. ಇಲ್ಲಿ 7ಗೆ ಬರಬೇಕಾಗುತ್ತೆ. ಈ ರೀತಿ ನಾವು OMR ಸೀಟ್ಗಳನ್ನು ಈ ರೀತಿ ನಾವು ಸರ್ಕಲ್ನ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನೀವು ಏನು ವರ್ಷನ್ ಕೋಡ್ ಅಂತ ಏನಿದೆಯೋ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಏನು ಪೇಪರ್ ನಿಮಗೆ ಕ್ವಶನ್ ಪೇಪರ್ನ ಕೊಡ್ತಾರೋ ಅಲ್ಲಿ A1, ಇಲ್ಲಿ ನೀವು A1 ಇದ್ದರೆ ಇಲ್ಲಿ A1ಗೆ ಸುತ್ತಬೇಕಾಗತ್ತೆ. ನಿಮಗೆ A2 ಕೊಟ್ಟಿದ್ರೆ ಇಲ್ಲಿ A2 ಬರೆದು ಇಲ್ಲಿ A2ಗೆ ಸುತ್ತಬೇಕಾಗತ್ತೆ. A2ಗೆ ಸುತ್ತಬೇಕು. ಈ ರೀತಿ ವರ್ಷನ್ ಕೋಡ್ನ ನೀವು ಕಂಪಲ್ಸರಿ ಮರಿದೆ ನಿಮಗೆ ಬಂದಿರುವಂಥ ಕ್ವಶನ್ ಪೇಪರ್ ಯಾವ ಒಂದು ವರ್ಷನ್ ಕೋಡಲ್ಲಿ ಬಂದಿದೆ ಆ ಒಂದು ವರ್ಷನ್ ಕೋಡಿಗೆ ನಾವು ಆನ್ಸರ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಲೆಕ್ಕದಲ್ಲಿ ನೀವು ಸುತ್ತಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ, ನೀವು ತುಂಬ ಚೆನ್ನಾಗಿ ಆ ಸರ್ಕಲ್ನ ತುಂಬ ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಶುಭಾಶಯಗಳನ್ನು ಮತ್ತೊಂದು ಬಾರಿ ತಿಳಿಸ್ತಾ, ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು KCET ಎಕ್ಸಾಮ್ ಏನು 23ನೇ ತಾರೀಕು ಶುರುವಾಗ್ತಾ ಇದೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಎಕ್ಸಾಮ್ನ ಬರೀಲಿ, ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ರ್ಯಾಂಕನ್ನು ಪಡೀಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.